ವೆಲ್ಕಮ್ ಟು ಮೈ ಚಾನಲ್ ಸೂಸನ್ ಇಂದಿರಾ ದೇವರ ವಾಕ್ಯಗಳು. ನಮಸ್ಕಾರ. ಎಲ್ಲ ನಮ್ಮ ದೇವರ ಮಕ್ಕಳಾದ ಸಹೋದರ ಸಹೋದರಿಯರೇ, ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ದೇವರ ಶಕ್ತಿಯುತ ವಾಕ್ಯಗಳನ್ನು ಕೇಳಿ ನಮ್ಮ ಮನಸ್ಸಿಗೆ ಶಾಂತಿ ಪಡೆಯೋಣ. ಈ ವಾಕ್ಯಗಳು ನಿಮ್ಮ ಜೀವನದಲ್ಲಿ ಆಶೀರ್ವಾದವಾಗಿರಲಿ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಅರಣ್ಯಕಾಂಡ 6ನೇ ಅಧ್ಯಾಯ 24, 25, 26ನೇ ವಚನ. ಪ್ರಿಯರೇ, ಈ ವಾಕ್ಯದಲ್ಲಿ ದೇವರು ನಮಗೆ ಆಶೀರ್ವಾದ ಮತ್ತು ರಕ್ಷಣೆ ಕೊಡುತ್ತಾನೆ ಎಂದು ಹೇಳುತ್ತಾನೆ. ನಾವು ಎಲ್ಲಿಗೆ ಹೋದರೂ ದೇವರು ನಮ್ಮನ್ನು ಕಾಪಾಡುತ್ತಾನೆ. ಅವನ ಕೃಪೆ ನಮ್ಮ ಜೀವನವನ್ನು ಬೆಳಗಿಸುತ್ತದೆ. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದನು. 2 ಕೊರಿಂಥರು 12ನೇ ಅಧ್ಯಾಯ 19ನೇ ವಚನ. ಪ್ರಿಯರೇ, ಈ ವಾಕ್ಯದ ಅರ್ಥವು ನಾವು ಕೆಲವೊಮ್ಮೆ ದುರ್ಬಲರಾಗುತ್ತೇವೆ, ಸಮಸ್ಯೆಗಳು ಬರುತ್ತವೆ. ಆದರೆ ದೇವರು ಹೇಳುತ್ತಾನೆ, ನನ್ನ ಕೃಪೆಯೇ ಸಾಕು. ನಮ್ಮ ದುರ್ಬಲತೆಯಲ್ಲೇ ದೇವರ ಶಕ್ತಿ ಕೆಲಸ ಮಾಡುತ್ತದೆ. ಆದ್ದರಿಂದ ಭಯಪಡಬಾರದು. ದೇವರ ವಾಕ್ಯ: ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನ. ಇದರ ಅರ್ಥ, ಈ ಲೋಕದಲ್ಲಿ ನಮಗೆ ಚಿಂತೆ ಇರಬಹುದು, ಆದರೆ ದೇವರು ನಮಗೆ ಕೊಡುವ ಶಾಂತಿ ವಿಭಿನ್ನ. ಅದು ನಮ್ಮ ಹೃದಯಕ್ಕೆ ಸಮಾಧಾನ ಕೊಡುತ್ತದೆ. ದೇವರ ಶಾಂತಿ ಇದ್ದರೆ ಯಾವುದೇ ಭಯ ಇರೋದಿಲ್ಲ. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಕೀರ್ತನೆಗಳು 34ನೇ ಅಧ್ಯಾಯ 10ನೇ ವಚನ. ಇದರ ಅರ್ಥ, ನಾವು ದೇವರನ್ನು ಮೊದಲಿಗೆ ಹುಡುಕಿದರೆ ಅವರು ನಮ್ಮ ಅಗತ್ಯಗಳನ್ನು ಪೂರೈಸುತ್ತಾರೆ. ಆಹಾರ, ಆರೋಗ್ಯ, ಸಂತೋಷ ಎಲ್ಲವನ್ನು ದೇವರು ಒದಗಿಸುತ್ತಾನೆ. ಅವನ ಮೇಲೆ ನಂಬಿಕೆ ಇಟ್ಟರೆ ಕೊರತೆ ಇರೋದಿಲ್ಲ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ಕರ್ತನೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ನಮ್ಮನ್ನು ಈ ದಿನದವರೆಗೂ ಕಾಪಾಡಿದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಏನಕ್ಕೂ ಪ್ರಯೋಜನವಿಲ್ಲದ ನಮ್ಮನ್ನು ಪ್ರಯೋಜನವಾಗುವಂತೆ ರೂಪಿಸಿದ ದೇವರೇ ಸ್ತೋತ್ರ. ನಿಮ್ಮ ರಕ್ತಕೋಟೆಯಲ್ಲಿ ನಮ್ಮನ್ನು ರಕ್ಷಿಸಿದ ದೇವಾದಿ ದೇವರೇ ಸ್ತೋತ್ರ. ನಿನ್ನೆ, ಇಂದು, ನಾಳೆ, ಎಂದೆಂದಿಗೂ ಸದಾಕಾಲ ನಮ್ಮೊಂದಿಗೆ ಇರುವ ದೇವನೇ, ನಿಮಗೆ ಸ್ತೋತ್ರ. ಯಾರು ನಮ್ಮನ್ನು ಕೈಬಿಟ್ಟರೂ ನಮ್ಮನ್ನು ಕೈಬಿಡದ ದೇವರು ನೀವೊಬ್ಬರೇ. ಅಪ್ಪ, ನಮಗೆ ವಾಗ್ದಾನ ಮಾಡಿದ ಯೇಸಪ್ಪ ಸ್ತೋತ್ರ. ನಮ್ಮ ಕಾಲಿಗೆ ಕಲ್ಲು ತಗಲದಂತೆ ನಮ್ಮ ದಾರಿದೀಪವಾಗಿರುವಾತನೇ, ನಿಮಗೆ ಸ್ತೋತ್ರ ತಂದೆ. ನಮ್ಮ ವಿಜ್ಞಾಪನೆಗಳನ್ನು ಕೇಳು. ನಮಗೆ ಸದುತ್ತರವನ್ನು ಕೊಡುವ ದೇವರು ನೀವೊಬ್ಬರೇ ಅಪ್ಪ. ಯೇಸಪ್ಪ, ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಅವರ ಒಂದೊಂದು ವಿಜ್ಞಾಪನೆಗಳಿಗೂ ಸದುತ್ತರವನ್ನು ದಯಪಾಲಿಸಿ ತಂದೆ. ಈ ವಾಕ್ಯಗಳನ್ನು ಕೇಳುತ್ತರ ಒಬ್ಬೊಬ್ಬರ ಜೀವನದಲ್ಲಿ ಇರುವ ಕಷ್ಟ, ದುಃಖ, ಭಯ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಇರುವ ಮಕ್ಕಳಿಲ್ಲದೆ ನಿಮ್ಮನ್ನು ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ, ವಯಸ್ಸಾದ ತಂದೆ ತಾಯಂದಿರಿಗೆ ಮಕ್ಕಳು ಗೌರವಿಸುವಂತೆ ಆಶೀರ್ವಾದ ಮಾಡಿ ತಂದೆ. ಅಪ್ಪ, ಪ್ರಾಣಿ ಪಕ್ಷಿಗಳಿಗೆ ತಂಗಲು ಸ್ಥಳ, ಆಹಾರವನ್ನು ದಯಪಾಲಿಸೋ ತಂದೆ. ರಾಜಕಾರಣಿಗಳನ್ನು ಅವರ ಕರ್ತವ್ಯ ನಿರ್ವಹಿಸಲು ಸಹಾಯ ಮಾಡಿ ತಂದೆ. ಉಳಿದುಕೊಳ್ಳಲು ಮನೆ, ಆಹಾರವಿಲ್ಲದೆ ಕಷ್ಟಪಡುವವರಿಗೆ ಸಹಾಯ ಮಾಡಿ ತಂದೆ. ಪ್ರತಿಯೊಬ್ಬರನ್ನು ನಿಮ್ಮ ಸನ್ನಿಧಿಗೆ ನಡೆಸಿ ಯೇಸಪ್ಪ. ಯೌವನಸ್ಥ ಮಕ್ಕಳು ದಾರಿ ತಪ್ಪದೆ ಸರಿಯಾದ ದಾರಿಯಲ್ಲಿ ಹೋಗಲು ನೀವೇ ಜೊತೆ ಇದ್ದು ಸಹಾಯ ಮಾಡಿ ತಂದೆ. ಕೆಟ್ಟ ಕುಮಾರನು ತಂದೆಯ ಬಳಿ ಸೇರಿದಂತೆ ನಿಮ್ಮ ಸನ್ನಿಧಿಯಿಂದ ದೂರ ಉಳಿದಿರುವವರನ್ನು ಸರಿದಾರಿಗೆ ಬರುವಂತೆ ಸಹಾಯ ಮಾಡಿ ಅಪ್ಪ. ವಾಹನಗಳನ್ನು ಚಲಿಸುವ ಪ್ರತಿಯೊಬ್ಬರ ಜೊತೆ ನೀವಿದ್ದು ಅಂತರ ಕಾಯ್ದುಕೊಳ್ಳುವಂತೆ ವಿಜ್ಞಾಪಿಸುತ್ತೇನೆ ತಂದೆ. ರಸ್ತೆ ಬದಿ ವ್ಯಾಪಾರಿಗಳು, ಬಿಸಿಲಿನಲ್ಲಿ ಕೂಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ನೀವು ಆಸರೆಯಾಗಿ ಇರಬೇಕೆಂದು ಬೇಡಿಕೊಳ್ಳುತ್ತೇನೆ ತಂದೆ.
ತಂದೆ ತಾಯಿ ಇಲ್ಲದ ತಬ್ಬಲಿ ಮಕ್ಕಳಿಗೆ ನೀವೇ ಎಲ್ಲವೂ ಆಗಿದ್ದೀರಿ ಏಸಪ್ಪ. ಏಸಪ್ಪ, ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದ ಮಕ್ಕಳು, ಮನೆ ಮಂದಿ ಎಲ್ಲರ ವಿಜ್ಞಾಪನೆಗಳಿಗೆ ಸದುತ್ತರ ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳಿಕೊಳ್ಳುತ್ತೇನೆ ಏಸಪ್ಪ. ಆಮೇನ್. ಈ ವಿಡಿಯೋ ನಿಮಗೆ ಆಶೀರ್ವಾದವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಹೇಗನಿಸಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ನಮ್ಮ 3 ಚಾನಲ್ ಇದೆ: ಇಂದ್ರಾಣಿ ವ್ಲಾಗ್ಸ್, ಇಂದಿರಾ ವ್ಲಾಗ್ಸ್, ಇಂದಿರಾ ಮನೆ ಅಡಿಗೆ. ಈ ಚಾನಲ್ಗಳಿಗೂ ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ಕೊನೆ ತನಕ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.